ನಾನು ಶಿಲ್ಪಾ ಸುನೀಲ್. ನಾನಿಲ್ಲಿ ಇವತ್ತಿರೋದು ಸಕಲೇಶಪುರದಿಂದ 50 ಕಿಲೋಮೀಟರ್ ದೂರದಲ್ಲಿ ಒಂದು ರೆಸಾರ್ಟ್ ಇದೆ, ಫಾರೆಸ್ಟ್ ರೆಸಾರ್ಟ್. ಅಲ್ಲಿಗೆ ಬಂದಿದ್ದೀವಿ. ಅದರ ಹೆಸರು ಕಾರೈಕೂಲಿ ರೆಸಾರ್ಟ್ ಅಂತ. ಇದು ಫಾರೆಸ್ಟಲ್ಲಿ ಇದೆ. ಇಲ್ಲಿ ನಾವು 3 days ಸ್ಟೇ ಮಾಡಿದ್ದೀವಿ. ಇಲ್ಲಿದು ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ರೂಮ್ಸ್ ಎಲ್ಲ ಹೇಗಿದ್ದಾವೆ, ಹಾಗೆ ಫಾರೆಸ್ಟ್ ಮಧ್ಯದಲ್ಲಿರುವಂತಹ ಈ ರೆಸಾರ್ಟ್ ಹೇಗಿದೆ ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ. ಇಲ್ಲಿ ನಾವು ಡೇ 2 ಅಲ್ಲಿರೋದು. ಫಸ್ಟ್ ಡೇದು ನೆಸ್ಟಿಂದ ಕೊಟ್ಟಿದ್ರು ಕಾಟೇಜು. ನಮಗೆ ಇವಾಗ ಸೆಕೆಂಡು ಫ್ಯಾಮಿಲಿ ಕಾಟೇಜ್ ಕೊಟ್ಟಿದ್ದಾರೆ. ಸೊ ಇವಾಗ ಫ್ಯಾಮಿಲಿ ಕಾಟೇಜಿನ ತೋರಿಸ್ತೀನಿ ಬನ್ನಿ. ಸ್ಪೇಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ, ಈ ಥರ ಇದೆ ನೋಡಿ. ಇಲ್ಲಿ ಡ್ರೆಸ್ಸಿಂಗ್ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ರೂಮು ಇಲ್ಲಿ ಕರ್ಟನ್ ಇತ್ತು, ಕರ್ಟನ್ ಇಲ್ಲ ಅಂತ ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ ನಮ್ಮ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಹಾಗೆ ಈ ಕಡೆ ವಾಶ್ರೂಮು ಬಾತ್ರೂಮ್ ಎರಡೂ ಇದೆ, ಸಪ್ರೇಟ್ ಆಗಿದೆ. ಹಾಗೆ ಇಲ್ಲೊಂದು ಹಾಲ್ ತರ ಕೊಟ್ಟಿದ್ದಾರೆ, ಸೋಫಾ ಸೆಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ AC ಇಲ್ಲ ಈ ರೂಮಲ್ಲಿ, ಆದ್ರೆ ವಿಂಡೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಓಪನ್ ಮಾಡ್ಕೋಬಹುದು. ಓಪನ್ ಮಾಡಿದ್ರೆ ಇದೆಲ್ಲ ಫುಲ್ ನೋಡಿ, ಫಾರೆಸ್ಟ್ ಇದೆ. ಕಾಫಿ ಎಸ್ಟೇಟ್ ನಡುವೆ ಇದನ್ನು ಮಾಡಿರೋದು ನೋಡಿ. ಈ ತರ ಈ ಕಡೆನೂ ವಿಂಡೋ ಇದೆ, ಆ ಸೈಡು ಇದೆ. ಅದನ್ನೊಂದು ಓಪನ್ ಮಾಡಲ್ಲ. ಈ ರೂಮಲ್ಲಿ AC ಇಲ್ಲ, ಅದರ ಫ್ಯಾನ್ ಇದೆ, ಕೂಲರ್ ಇದೆ. ಹಾಗೆ 2 ಬೆಡ್ ಇದೆ ನೋಡಿ. ಆರಾಮಾಗಿ 5 ಮೆಂಬರ್ಸ್ ಇಲ್ಲಿ ಇರ್ಬೋದು. ಹಾಗೆ ಇಲ್ಲಿ ಬಾಲ್ಕನಿಗೆ ಕರ್ಟನ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಜಾಗ ಬಿಟ್ಟಿದ್ದಾರೆ, ಚೇರ್ಸ್ ಎಲ್ಲ ಹಾಕೊಂಡು ಕೂರ್ಬೋದು ನೋಡಿ. ಈ ಕಡೆ ಇಲ್ಲಿ ಒಂದು ಟೇಬಲ್ 2 ಚೇರ್ ಇಟ್ಟಿದ್ದಾರೆ. ಮರ ನೋಡಿ ಎಷ್ಟು ಚೆನ್ನಾಗಿದೆ, ಪರ್ಪಲ್ ಕಲರ್ ಹೂವು. ಝೂಮ್ ಮಾಡು. ಈ ಫ್ಯಾಮಿಲಿ ಕಾಟೇಜಲ್ಲಿ ಸ್ವಲ್ಪ ರೂಮ್ ದೊಡ್ಡದಾಗಿರುತ್ತೆ. ಮಕ್ಕಳು ಏನಾದರೂ ಇದ್ದರೆ ಈ ಥರ ರೂಮ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಟ ಆಡೋದಕ್ಕೆ ಜಾಗ ಜಾಸ್ತಿ ಸಿಗುತ್ತೆ ಅವರಿಗೆ. ಈಗ ನಾವು ಇರೋ ಕಡೆಗೆ ಯಾವ್ಯಾವ ಥರ ರೂಮ್ ಇದ್ದಾವೆ ಅಂತ ಹಾಗೆ ತೋರಿಸ್ತೀನಿ. ಇವಾಗ ನಾನು ಕೆಳಗಡೆ ಇಟ್ಕೊಂಡು ಹೋಗ್ತಾ ಇದ್ದೀನಿ, ರೂಮಿಂದ ಕೆಳಗೆ ಹೋಗ್ತಾ ಇದ್ದೀನಿ. ಸುತ್ತ ನೋಡಿ, ಈ ಥರ ಸುತ್ತ ಕಾಡೆ ಇದೆ. Yo
ಇಲ್ಲೊಂದಿದೆ. ನಾವಿದ್ದಿದ್ದು ಫಸ್ಟು ಇಲ್ಲಿ 3-4 ಥರ ಇದೆ ಕಾಟೇಜು. ನೋಡಿ, ಇದು ಸಿಂಗಲ್ ಇದೆ. ಇದು ಕೆಳಗೆ ಹಾಲ್ ಥರ ಮಾಡಿದ್ದಾರೆ. ಮೇಲ್ಗಡೆ 2 ಬೆಡ್ ಹಾಕಿದ್ದಾರೆ, ಆಪೋಸಿಟ್ ಸೈಡ್ ಹಾಕಿದ್ದಾರೆ. ಸೇತುವೆ ಥರ ಇದೆ ಇಲ್ಲಿ. ಹೋಗೋಣ ಅದ್ರ ಮೇಲೆ. ಇಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ 2 ಮಂತ್ಸ್ ಬಿಟ್ಟು ಬಂದುಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಬೀಳ್ತೀಯ, ಮೆಲ್ಲಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ ರಾಯನ. ಇದು ಫಸ್ಟ್ ಡೇ ಇದ್ದಂತಹ ರೂಮ್. ಇದು ಮೇಲ್ಗಡೆ ರೂಮ್ ಇದೆ ನೋಡಿ, ಅಲ್ಲಿಂದ ಬರ್ತಾ ಇದ್ದೀನಿ ಕೆಳಗಡೆ. ಇಲ್ಲಿ 1 ದಿನ ಇದ್ವಿ ನಾವು. ಆವಾಗಲೇ ತೋರಿಸಿದ್ನಲ್ಲ, ಅದರಲ್ಲಿ 2 ದಿನ ಇದ್ವಿ ನಾವು. ರೆಸಾರ್ಟಿಗೆ ಬಂದ ತಕ್ಷಣ ನಮಗೆ ಮೊದಲು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಏನದು ವೆಲ್ಕಮ್ ಡ್ರಿಂಕ್ಸ್? ಇವಾಗ ಬನ್ನಿ ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಎಂಟ್ರಿ ಆದ ತಕ್ಷಣವೇ ಮೊದಲಿಗೆ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. ಹಾಗೆ ಪಕ್ಕದಲ್ಲೇ ಒಂದು ದಿವಾನ್ ಕಟ್ ಹಾಕಿದ್ದಾರೆ. ಇಲ್ಲಿ ಒಂದು 3-4 ಜನ ಮಲ್ಕೋಬೋದು. ಹಾಗೆ ಒಂದು ಟಿ ವಿ ಕೊಟ್ಟಿದ್ದಾರೆ, ಒಂದು ವಾರ್ಡ್ರೋಬ್ ಇದೆ. ಹಾಗೆ ಬಾಲ್ಕನಿಗೆ ಒಂದು ಕರ್ಟನ್ ಹಾಕಿದ್ದಾರೆ. ಇದು ಬಾತ್ರೂಮು. ನಾವು ರೀಚ್ ಆದಾಗ 12 ಗಂಟೆ ಮೇಲಾಗಿತ್ತು. ಸೊ ಊಟಕ್ಕೆಲ್ಲ ರೆಡಿಯಾಗಿದೆ ಅಂತ ಹೇಳಿದ್ರು. ಊಟಕ್ಕೆ ಹೋಗ್ತಾ ಇದ್ದೀವಿ. ಮೊಸರಿಟ್ಟಿದ್ದಾರೆ, ಉಪ್ಪಿನಕಾಯಿ, ಸಲಾಡ್ಸ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಇದು ಸ್ವೀಟ್ ಇರ್ಬೋದು. ಸಬ್ಬಕ್ಕಿ ಪಾಯಸ ಅನಿಸುತ್ತೆ, ಮೋಸ್ಟ್ಲಿ ರಸಮ್ ಅನಿಸುತ್ತೆ. ಬೇಬಿ ಕಾರ್ನ್ದು. ಇದು ಬದನೆಕಾಯಿದು ಕರಿ. ನೆಕ್ಸ್ಟ್ ಇದು ದಾಲ್. ರೋಟಿ, ವೀಟ್ದು ಮತ್ತು ನಾರ್ಮಲ್ ರೋಟಿ. ಇದು ಜೀರಾ ರೈಸ್. ಈ ಕಡೆ ಎಲ್ಲ ನಾನ್ ವೆಜ್. ಇದು ರೈಸ್, ವೈಟ್ ರೈಸು. ಇದು ನಾನ್ ವೆಜ್ಜು, ತಂದೂರಿ ಅಂತೆ. ಚಿಕನ್ ಮಸಾಲ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ರಾಯನಲ್ಲಿ ಊಟ ಮಾಡಲಿಲ್ಲ ಅಂತ ಅವನಿಗೆ ಊಟ ತಗೊಂಬಂದು ರೂಮಲ್ಲೇ ತಿನ್ನಿಸ್ತಾ ಇದ್ದೀನಿ.
ಇವಾಗ ಡೈನಿಂಗ್ ಏರಿಯಾಗೆ ಹೋಗ್ತಾ ಇದ್ದೀನಿ. ಡೈನಿಂಗ್ ಏರಿಯಾದಲ್ಲಿ ಈ ಥರ ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಎಂಟ್ರೆನ್ಸಲ್ಲಿ ಈ ಥರ ಗಣಪತಿ ಇಟ್ಟಿದ್ದಾರೆ. ಈ ಸೈಡ್ ಕಿಚನ್ ಇದೆ, ಈ ಸೈಡ್ ಡೈನಿಂಗ್ ಹಾಲು. ಮಧ್ಯಾಹ್ನ ಲಂಚಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಲ್ ಇದೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ನೈಟ್ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಹಾಗೆ ಇಲ್ಲಿ ಬೋಟಿಂಗ್ ಇದೆ ಇಲ್ಲಿ. ಏನಿದು? ಅಲಿಗುಣಿ ಮಣಿ ಅಂತಾರೆ ಅಲ್ಲ? ಇಂಡೋರ್ ಗೇಮ್ಸ್ ಇದ್ದಾವೆ. ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ಟಿದ್ರು. ಒಂದು ಸ್ಪೀಕರ್ ಕೊಟ್ಟಿರ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗ್ಗೆ ಟೈಮ್ ಇವಾಗ ಒಂದು 7 ಗಂಟೆ ಆಗಿರ್ಬೋದು. ಅಥರ್ವ ರಾಯನ್ ಬೇಗನೆ ಎದ್ಬಿಟ್ರು ಅಂತ ಇಲ್ಲಿ ಪ್ಲೇ ಗ್ರೌಂಡಿಗೆ ಕರ್ಕೊಂಬಂದಿದ್ದೀನಿ. ಸ್ವಲ್ಪ ಗೇಮ್ಸ್ ಇಟ್ಟಿದ್ದಾರೆ ಮಕ್ಕಳಿಗೆಲ್ಲ, ಸ್ವಿಂಗು, ಸ್ಲೈಡಿಂಗು ಆ ಥರ ಎಲ್ಲ ಇಟ್ಟಿದ್ದಾರೆ. ಸೊ ಬನ್ನಿ ಏನೇನು ಇಟ್ಟಿದ್ದಾರೆ ಅಂತ ಮಕ್ಕಳಿಗೆ ಅಂತ ಸ್ವಲ್ಪ ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಬೂಸ್ಟ್ ಕೊಡಿಸಿ ನಾನೊಂದು ಕಾಫಿ ತಗೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ರೆಡಿಯಾಗಿದೆ ಅಂತ ಹೇಳಿದ್ರು. ತಿಂಡಿ ತಿನ್ನಕ್ಕೆ ಬಂದ್ವಿ ನಾವೆಲ್ಲ. ಚಟ್ನಿ, ಫ್ರೂಟ್ಸ್ ಇಟ್ಟಿದ್ದಾರೆ, ಕಾರ್ನ್ಫ್ಲೆಕ್ಸ್, ವಾಟರ್ ಮೆಲನ್ ಜ್ಯೂಸು, ದೋಸೆ, ಇದೊಂದು ಸ್ವೀಟು, ಹಾಗೆ ಇದು ಸಾಂಬಾರು, ಇಡ್ಲಿ, ವಡಾ, ಶಾವಿಗೆ ಬಾತ್, ಹಾಗೆ ಇಲ್ಲಿ ಬ್ರೆಡ್ಡು, ಜಾಮು, ಬಟರ್ ಇಟ್ಟಿದ್ದಾರೆ. ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ನಾವು ಸಂಜೆ ವ್ಯೂ ಪಾಯಿಂಟಿಗೆ ಹೋಗಿದ್ವಿ. ಸನ್ಸೆಟ್ ತೋರಿಸ್ತೀವಿ ಅಂತ ಹೇಳಿದರು. ಸಂಜೆ ಒಂದು 5:30-6 ಗಂಟೆಗೆಲ್ಲ ರೆಡಿಯಾಗಿ ಹೊರಟ್ವಿ ನಾವು. ಹೆಲೋ ಎವ್ರಿವನ್, ನಾವಿಲ್ಲಿ ರೆಸಾರ್ಟಿಂದ ಒಂದು ಬೆಟ್ಟದ ಮೇಲೆ ಕರ್ಕೊಂಬಂದಿದ್ದಾರೆ. ಒಂದೆರಡು ವ್ಯೂ ಪಾಯಿಂಟ್ ತೋರಿಸ್ತಾರಂತೆ, ಹಾಗೆ ಸನ್ಸೆಟ್ ತೋರಿಸ್ತಾರಂತೆ. ಅದಕ್ಕೆ ಕರ್ಕೊಂಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಎಲ್ಲ ಹಿಂದ್ಗಡೆ ಎಲ್ಲ.
ಪ್ಲೇಸ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಇನ್ನೊಂದು ಅರ್ಧ ಗಂಟೆಗೆ ಸೂರ್ಯ ಮುಳುಗ್ತಾನೆ. ಆ ಕಡೆ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಇವಾಗ ಆಪೋಸಿಟ್ ನಾವು ಇದೀವಲ್ಲ ಅದರ ಆಪೋಸಿಟ್ ಕರ್ಕೊಂಡು ಹೋಗ್ತಾರೆ. ಫೋಟೋ ಶೂಟಿಗೆಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸು. ಇಂಥ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಹಾಗೆ ಆಂಜನೇಯ ದೇವಸ್ಥಾನ ಅಂತೆ. ಇಲ್ಲಿ ಜಾತ್ರೆ ನಡೆಯುತ್ತಂತೆ. ಇಷ್ಟು ಮೇಲೆ ಬಂದು ಜಾತ್ರೆ ಎಲ್ಲ ಮಾಡ್ತಾರಂತೆ. ಡ್ರೈವರ್ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಜೀಪಲ್ಲಿ ಕರ್ಕೊಂಬಂದಿದ್ರು ನಮಗೆ. ಹೊಸಳ್ಳಿ ಬೆಟ್ಟ. ಆ ಕಡೆ ಊರು ಇದೆ, ನಮ್ದು ಅದೇ ಮನೆ. ಹೌದ್ರಾ? ರೋಡ್ ಸೈಡಲ್ಲಿ ಇದೆಯಾ, ಅಲ್ಲಿದೆ ಅಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಮನೆಗಳೆಲ್ಲ ಇದ್ದಾವಂತೆ ಕೆಳಗಡೆ. ಆ ಡ್ರೈವರ್ ಹೇಳಿದ್ರಲ್ಲ ಅವ್ರ ಮನೆಯೂ ಕೆಳಗೆ ಇದೆ ಅಂತ ತೋರಿಸಿದ್ರು. ಅಲ್ಲೆಲ್ಲ ಟ್ರೆಕ್ಕಿಂಗ್ ಆಗಲಿ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಇಲ್ಲೆಲ್ಲ ಕೃಷಿ ಎಲ್ಲ ಮಾಡ್ತಾರಂತವರು. ಸನ್ಸೆಟ್ ನೋಡೋಕೆ ಕರ್ಕೊಂಬಂದಿದ್ದಾರೆ. ಆದರೆ ಸೂರ್ಯ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮೋಡ ಆಗಿದ್ದರಿಂದ ನಮಗೆ ಸೂರ್ಯ ಕಾಣಿಸ್ಲಿಲ್ಲ. ಅವ್ರು ಹೇಳಿದರು 1-2-3 ದಿನದಿಂದ ಸನ್ಸೆಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದರು. ಸೊ ನಾವು ಸುಮ್ಮನೆ ಹೋಗಿ ಹಾಗೆ ಬಂದ್ವಿ. ಇಲ್ಲೆಲ್ಲ ಮನೆಗಳಿದ್ದಾವೆ. ಇಂಥ ಒಳ್ಳೆ ಪ್ಲೇಸಿಗೆ ಬಂದಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಹೇಗೆ ಹೇಳಿ. ಹಾಗೆ ನಾವು ಒಂದು ಸ್ವಲ್ಪ ಫೋಸ್ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಅಲ್ಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಅಂತ ಕೊಟ್ಟರು. ನಮಗೆಲ್ಲ ಕಾಫಿ ಕೊಟ್ಟು ಮಕ್ಕಳಿಗೆ ಬೂಸ್ಟ್ ಕೊಟ್ಟರು. ಹಾಗೆ ಇಲ್ಲಿ ಸ್ವೀಟ್ ಕಾರ್ನಿಂದು ಪಕೋಡ ಮಾಡಿದರು. ಅದು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಇನ್ನು ಇದು ನೆಕ್ಸ್ಟ್ ಡೇದು ವಿಡಿಯೋ, ಬೆಳಗಿನ ವಿಡಿಯೋ. ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಸ್ವಲ್ಪ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನೆಕ್ಸ್ಟು ನಾವು ಬೋಟಿಂಗಿಗೆ ಹೋದ್ವಿ. ಈ ಬೋಟಿಂಗಲ್ಲಿ ಇದು ಒಂದು 9 to 10 ಫೀಟ್ ಇದೆ ಅಂತ ಹೇಳಿದರು. ಆ ಪೆಡಲಿಂದ ಇದು ಇರುತ್ತೆ ಬೋಟು, ಅದನ್ನು ನಮಗೆ ಕೊಡ್ತಾರೆ. ಕೊಟ್ಟು ನಾವು ಎಷ್ಟೊತ್ತಾದರೂ ನಾವು ಇಲ್ಲಿ ಪೆಡಲ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ಇಲ್ಲಿ ಯಾವ್ಯಾವ ಥರ ರೂಮ್ಸ್ ಇದ್ದಾವೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು 3-4 ಥರ ರೂಮ್ಸ್ ಇದ್ದಾವೆ ಇಲ್ಲಿ. ಹಾಗೆ ಬೆಳಗ್ಗೆ ಎದ್ದ ಮೇಲೆ ಇಲ್ಲಿ ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಕಾರೆಕೂಲು ರೆಸಾರ್ಟ್ ಇದೆಯಲ್ಲ, ಇದರ ಹಿಂದ್ಗಡೆನೇ ಒಂದು ಬೆಟ್ಟ ಇದೆ ಅಂತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಫಾಲ್ಸ್ ಇದೆ ಅಂತೆ. ಆ ಫಾಲ್ಸ್ ಎಲ್ಲ ತೋರಿಸ್ಕೊಂಡು ಬರ್ತಾರೆ. 1-2 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಈ ಮಕ್ಕಳನ್ನ ಇಟ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವು ಹೋಗಿಲ್ಲ. ಇಲ್ಲಾಂದರೆ ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ನಮಗೆ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಈ ಆಫೀಸಿನ ಕೆಲಸ, ಮನೆ ಕೆಲಸ ಅಂತ ನಾವು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ. ನಮಗೆ ಒಂದು ಸೈಲೆಂಟ್ ಆದಂತಹ ಒಂದು ಪ್ಲೇಸ್ ಬೇಕು ಅನಿಸುತ್ತೆ. ಹಾಗೆ ನಾವು ಈ ಪಕ್ಷಿಗಳ ಸೌಂಡು ಹಾಗೆ ಈ ಕಾಡಿನ ನಡುವೆ ಒಂದು ಒಳ್ಳೆ ರೀತಿಯಾದಂತಹ ಸಮಯ ಕಳಿಬೋದು ಅಂತ ಹೇಳ್ತೀನಿ. ಈ ರೆಸಾರ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫುಡ್ ಆಗಲಿ, ಫೆಸಿಲಿಟೀಸ್ ಆಗಲಿ ಎಲ್ಲದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.